ಉದ್ಯಮಿ ಅವನಾಗಿರೋ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂದ್ರೆ ಅವನಿಗೆ ಮಾತಾಡೋ ಸ್ಕಿಲ್ಸ್ ಇರಬೇಕು ಮತ್ತು ಒಳ್ಳೆ ಗುಣ ಇರಬೇಕು, ವ್ಯಕ್ತಿತ್ವದ ವೈಶಿಷ್ಟ್ಯತೆ ಇರಬೇಕು. ಆವಾಗ ಅವನು ಬಿಸ್ನೆಸ್ಸಲ್ಲಿ ಮುಂದೆ ಬರ್ತಾನೆ. ಫಸ್ಟು ಸಂಶೋಧನೆ ಅಂತಂದರೆ ಇವಾಗ ನಾನು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆ ಬಿಸ್ನೆಸ್ ಆ ಏರಿಯಾದಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತಾ ಅಂತ ಫಸ್ಟ್ ರಿಸರ್ಚ್ ಮಾಡಬೇಕು. ಇಲ್ಲಾಂದರೆ ಆ ಅಂಗಡಿ ಅಂದರೆ ನಾವು ಅಂಗಡಿ ಹಾಕೋ ಜಾಗದಲ್ಲಿ ಸೇಮ್ ಅಂಗಡಿ ಯಾವುದಾದ್ರೂ ಇದೆಯಾ ಅಂತ ನೋಡ್ಕೊಬೇಕು. ಮತ್ತು ಅದರಲ್ಲಿ ಟೌನ್ಸ್ ಇದೆಯಾ, ಹಾಸ್ಪಿಟಲ್ ಇದೆಯಾ, ಸ್ಕೂಲ್ ಕಾಲೇಜ್ ಯಾವುದಾದ್ರೂ ಇದ್ದರೆ ಅಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಅಂಗಡಿ ಹಾಕೊಂಡು ಸ್ಟಾರ್ಟ್ ಮಾಡಬೇಕು. ಚಿಕ್ಕದಾಗಿ ಅಂಗಡಿ ಹಾಕೊಂಡ್ರೆ ಅದರಲ್ಲಿ ಅಮೌಂಟ್ ಜಾಸ್ತಿ ಹಾಕೊಂತ ಇದ್ದರೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿ ಹಾಕೋಕ್ಕೆ ನಾವು ಅಂದ್ಕೊಂಡಿರೋ ಗುರಿ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಇವಾಗ ಏನಾದರೂ ಸೇಲ್ ಮಾಡಬೇಕು ಅಂತ ಅಂದರೆ ಬರೀ ಒಂದೇ ಐಟಮ್ ಸೇಲ್ ಮಾಡಿದ್ರೆ ಅದು ಸೇಲ್ ಆಗಲ್ಲ. ಅದ್ರ ಜೊತೆ ಬೇರೆ ಯಾವುದಾದ್ರೂ ಆಫರ್ ಕೊಟ್ಟು ಒಂದು ವಸ್ತುಗೆ ಬೇರೆ ಯಾವುದಾದ್ರೂ ಆಫರ್ ಕೊಟ್ಟು ಅದು ಕೊಟ್ಟರೆ ವಸ್ತು ಕೂಡ ಚೆನ್ನಾಗಿ ಸೇಲ್ ಆಗುತ್ತೆ. ಆಮೇಲೆ ಇದು ನಾವು ಹಾಕಿರೋ ಬಂಡವಾಳಕ್ಕೆ ಡಬಲ್ ಬಂದಮೇಲೆ ಆ ಅಂಗಡಿನ ಚಿಕ್ಕ ಅಂಗಡಿ ಇರೋದು ತೆಗೆದ್ಬಿಟ್ಟು ಆ ಏರಿಯಾದಲ್ಲೇ ದೊಡ್ಡ ಅಂಗಡಿ ಹಾಕ್ಕೊಂಡು ಇನ್ನೂ ಜಾಸ್ತಿ ಸೇಲ್ ಮಾಡ್ಬೋದು.